ನವಿ ಮುಂಬೈನ ನಾನು ಲಿಟ್ರಲಿ ಹೋಮ್ ಆಫ್ ವುಮೆನ್ ಕ್ರಿಕೆಟ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಮ್ಯಾಕ್ಸಿಮಮ್ ನಂಬರ್ ಆಫ್ ವುಮೆನ್ ಮ್ಯಾಚಸ್ ಇದೇ ಗ್ರೌಂಡ್ ಅಲ್ಲಿ ಆಡಿರೋದು. ಸೊ ಹಾಗಾಗಿ ನಮ್ಮ ಮನೆ ಮಹಾಲಕ್ಷ್ಮಿಯರು ಯಾವ್ದಾದ್ರು ಒಂದು ಹೋಮ್ ಗ್ರೌಂಡ್ ಅಂತ ಕರಿಬಹುದು ಅಂತ ಹೇಳಿದ್ರೆ ಅದು ನವಿ ಮುಂಬೈ. ನಿಮ್ಗೆ ಜ್ಞಾಪಕ ಇದ್ರೆ ಇಡೀ WPL ಎಲ್ಲ ಅಲ್ಲೇ ನಡೆದಿರೋದು. ಇಂಡಿಯನ್ ಟೆಸ್ಟ್ ಮ್ಯಾಚ್ ನಡೀತು ಮೊನ್ನೆ, ಇನ್ಫ್ಯಾಕ್ಟ್ ಅದೇ ಗ್ರೌಂಡ್ ಅಲ್ಲಿ. ಸುಮಾರು ODIಗಳು ಇದೇ ಗ್ರೌಂಡ್ ಅಲ್ಲಿ ನಡೆದಿದೆ. ಹಾಗಾಗಿ ಫೆಮಿಲಿಯರ್ ಕಂಡೀಷನ್ ಬರ್ತಾ ಇದ್ದಾರೆ ಟೀಮ್ ಇಂಡಿಯಾ. ಇದು ಬ್ಲಾಕ್ ಸಾಯಿಲ್ ಅಲ್ಲ, ಇದು ಬ್ರೌನ್ ಸಾಯಿಲ್. ಒಳ್ಳೆ ಪೇಸ್ ಇರುತ್ತೆ, ಬೌನ್ಸ್ ಇರುತ್ತೆ, ಅಂದ್ರೆ ಸ್ಟ್ರೋಕ್ ಮೇಕಿಂಗ್ ಗೆ ಅನುಕೂಲ ಮಾಡಿಕೊಡುವಂತ ಪಿಚ್. ಅಟ್ ದ ಸೇಮ್ ಟೈಮ್ ನಮ್ಮ ಸ್ಪಿನ್ನರ್ಗಳು ಬಾಲ್ ಮೇಲೆ ರೆವಲ್ಯೂಷನ್ಸ್ ಹಾಕಿದ್ರು ಅಂದ್ರೆ ಒಂಚೂರು ಪರ್ಚೇಸ್ ಕೂಡ ಸಿಗುವಂತ ಪಿಚ್. ಅದ್ಭುತವಾದ ಮ್ಯಾಚ್ ಬಿಟ್ವೀನ್ ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ಇದೇ ಗ್ರೌಂಡ್ ಅಲ್ಲಿ ನಡೆದಿದ್ದು. ಅಂದ್ರೆ ಜ್ಞಾಪಕ ಐತಲ್ಲ, ಬಾಂಗ್ಲಾದೇಶ ಅವ್ರಿಗೆ 12 ಬಾಲಲ್ಲಿ 12 ರನ್ ಬೇಕಾಗಿತ್ತು. ಅಲ್ಲಿಂದ ಮ್ಯಾಚ್ ನ ಸೋಲ್ತಾರೆ. ಚಮಾರಿ ಅಟ್ಟಪಟ್ಟು ಲಾಸ್ಟ್ ಓವರ್ ಅಲ್ಲಿ 1 ರನ್ ಕೊಟ್ಟು 4 ವಿಕೆಟ್ ಬೀಳಂಗ್ ಮಾಡ್ತಾರೆ. 3 ಅವ್ರಿಗೆ ಬರುತ್ತೆ, 1 ರನ್ಔಟ್ ಆಗುತ್ತೆ. ಅದು ಇದೇ ಗ್ರೌಂಡ್ ಅಲ್ಲಿ ಆಗಿದ್ದು. ಹಾಗಾಗಿ ನವಿ ಮುಂಬೈ ಒಂಥರ ಒಳ್ಳೆ ಸ್ಪೋರ್ಟಿಂಗ್ ಪಿಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಕೊಡುತ್ತಾ ಸರ್ ಇಂಡಿಯಾಗೆ ಅಂದ್ರೆ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಏನು ಇಲ್ಲ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನ್ಯೂಜಿಲೆಂಡ್ ಅವರು ಒಂದ್ ಹಂತಕ್ಕೆ ಈ ಪಿಚ್ ನ ಎಂಜಾಯ್ ಮಾಡ್ತಾರೆ. ಈ ಪಿಚ್ ಅಲ್ಲಿ ಪೇಸ್ ಇದೆ, ಈ ಪಿಚ್ ಅಲ್ಲಿ ಬೌನ್ಸ್ ಇದೆ. ಅದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಅವ್ರ ಬ್ಯಾಟರ್ಸ್ ಎಂಜಾಯ್ ಮಾಡ್ತಾರೆ. ಅವರಲ್ಲಿ ಇಬ್ರು ಪ್ರಮುಖ ಬ್ಯಾಟರ್ಸ್ ಇರೋದು. ಒಂದು ಸೋಫಿ ಡಿವೈನ್, ಅವರು ಭಯಂಕರ ಟಚ್ ಅಲ್ಲಿ ಇದ್ದಾರೆ. ಸೂಸಿ ಬೇಟ್ಸ್ ಇನ್ನೊಬ್ರು ಅನುಭವ ಇರೋರು. ಮಿಡ್ಲ್ ಆರ್ಡರ್ ಅಂತ ಬಂದಾಗ ಅಮೆಲಿಯಾ ಕರ್ ಬ್ಯಾಟಿಂಗ್ ಆಡ್ಬೇಕು. ಅದ್ ಬಿಟ್ರೆ ಬ್ರೂಕ್ ಹಾಲಿಡೇ ಆಗ್ಲಿ ಅಥವಾ ಮ್ಯಾಡಿ ಗ್ರೀನ್ ಆಗ್ಲಿ, ಇವರೆಲ್ಲ ಒಂಥರ ನಿದ್ದೆ ಕೆಡಿಸುವಂತ ಬ್ಯಾಟರ್ಗಳೇನಲ್ಲ.